ವಾಂಗ್ಚುಕ್ ಯಾವ ಸ್ವಾರ್ಥದಿಂದಾಗಿ ಲಡಾಖ್ ಅನ್ನ ಒಂದು ರಾಜ್ಯವಾಗಿ ಕೊಡ್ರಿ ಅನ್ನಕತ್ತಾರು. ನೀವೆಷ್ಟೇ ಕಷ್ಟಪಟ್ಟರು ಲಡಾಖಿಂದ ರೆವಿನ್ಯೂ ತಗೊಳ್ಳೋದು ಬಹಳ ಕಷ್ಟ ಇದೆ. ಬುಡಕಟ್ಟು ಸಮುದಾಯದವರು ಹೆಚ್ಚಿಗೆ ಇದ್ರು ಅಂದ್ರೆ ಅಲ್ಲಿ ಶೆಡ್ಯೂಲ್ 6 ಜಾರಿ ಆಗ್ತೈತಿ. 6th ಶೆಡ್ಯೂಲ್ ಜಾರಿ ಆತು ಅಂದ್ರ ಅಲ್ಲಿ ಯಾರಿಗೂ ಹಕ್ಕಿರಂಗಿಲ್ಲ. ಲಡಾಖ್ ಏನರು ಮಾತ್ರ ಅಲ್ಲಿ ಹಕ್ಕು ಸಾಧಿಸ. ಆರ್ಥಿಕವಾಗಿ ಮತ್ತೆ ಸುರಕ್ಷತೆ ದೃಷ್ಟಿಯಿಂದ ಲಡಾಖ್ಗ ಬಹಳ ಸವಾಲದಾವು. ಸೋನಂ ವಾಂಗ್ಚುಕ್ ಲಡಾಖ್ ಹೋರಾಟಕ್ಕ ಮುನ್ನುಡಿ ಬರ್ದವ್ರು ಅಂತ ಕರಿತೀವಿ. ಹಂಗ್ಯಾಕೆ ಕರಿತೀವಿ ಅಂದ್ರೆ ಹೋರಾಟ ಮಾಡಾಕ ಮುಖ್ಯ ಕಾರಣನ ಇವರು ಅಂತ ಹೇಳಿ. ಇವ್ರು ಅದಾರಲ್ಲ ಲಡಾಖ್ ಒಂದು ಸ್ಟೇಟ್ಹುಡ್ ಆಗಬೇಕು ಅಂದ್ರೆ ಒಂದು ರಾಜ್ಯ ಆಗಬೇಕು ಅಂತ ಬೇಡಿಕೆ ಇಟ್ಟಾರು. ಅದಕ್ಕೋಸ್ಕರ ಶ್ರಮಿಸಾಕತ್ತಾರಂತ. ಆದ್ರೆ ಲಡಾಖ್ ಒಂದು ರಾಜ್ಯ ಆಗಬೇಕು ಅಂದ್ರೆ ಏನೆಲ್ಲ ಕಷ್ಟಗಳು ಬರ್ತಾವ, ಯಾಕೆ ಆಗಂಗಿಲ್ಲ, ಅಥವಾ ರಾಜ್ಯ ಆಗಕ್ಕೆ ಸಾಧ್ಯನಾ ಇಲ್ಲೋ, ಸಾಧ್ಯ ಇದ್ರೂ ಏನಕ್ಕೆ ಸಾಧ್ಯ ಆಗಾಕತ್ತಿಲ್ಲ, ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಕಾರಣಗಳು ಚರ್ಚೆ ಆಗಾಕತ್ತವ. ಅವು ಏನು ಅನ್ನೋದನ್ನ ಇವತ್ತು ನಾವು ನೋಡೋಣ. ಮುಖ್ಯವಾಗಿ ಚರ್ಚೆಗಳು 2 ಸ್ತರದಾಗ ಆಗಕತ್ತವ. ಒಂದು ಸುರಕ್ಷಿತ ದೃಷ್ಟಿ ಅಂದ್ರೆ ರಕ್ಷಣಾ ದೃಷ್ಟಿಯಿಂದ, ಇನ್ನೊಂದು ಆರ್ಥಿಕ ದೃಷ್ಟಿಯಿಂದ. ಇವೆರಡೂ ಸ್ತರದೊಳಗೆ ಏನೇನು ಚರ್ಚೆ ನಡೆದಾವ ಅಂದ್ರೆ ಈಗಾಗಲೇ ಭದ್ರತೆಯ ದೃಷ್ಟಿಯಿಂದ ಹೆಂಗೆಲ್ಲ ಎಡವಟ್ಟು ಆಗಬಹುದು ಅನ್ನೋದು ಸಾಕಷ್ಟು ಚರ್ಚೆ ಆಗೈತಿ. ಮುಕ್ತವಾಗಿಯೂ ಚರ್ಚೆ ಆಗೈತಿ. ಬಾರ್ಡರ್ನ ಹಂಚ್ಕೊಂಡೈತಿ ಚೀನಾ ಜೋಡಿ. ಒಂದು ವೇಳೆ ರಾಜ್ಯ ಆಯಿತು ಅಂದ್ರೆ ಅದಕ್ಕಂತಾನ ಒಂದು ಸೆಪ್ರೇಟ್ ಮಿಲಿಟರಿ ಬೇಸ್ ಮಾಡಬೇಕಾಗ್ತೈತಿ. ಅಂಥವೆಲ್ಲ ಚರ್ಚೆಗಳು ನೋಡಿವಿ, ಕೇಳಿವಿ. ಆರ್ಥಿಕವಾಗಿ ಏನು ಒಂದು ಸವಾಲು ಬರ್ತೈತಿ ಅನ್ನೋದು ಮುಖ್ಯವಾಗಿ ಲಡಾಖ್ ಪಾಪ್ಯುಲೇಷನ್ ಜನಸಂಖ್ಯೆ ಎಷ್ಟೈತಿ? 3 ಲಕ್ಷ, 3 ಲಕ್ಷಕ್ಕಿಂತ ಕಡಿಮೆ ಐತಿ. 3 ಲಕ್ಷ ಮಂದಿನ ಇಟ್ಕೊಂಡು ನೀವು ಒಂದು ಜಿಲ್ಲೆ ಮಾಡ್ಬೋದು, ರಾಜ್ಯ ಮಾಡೋದು ಹೈಲಿ ಇಂಪಾಸಿಬಲ್. ಲಡಾಖನ್ನ ರಾಜ್ಯವಾಗಿ ಮಾಡಾಕ ಅದರ ಜನಸಂಖ್ಯೆನ ಮುಖ್ಯವಾಗಿ ಅದಕ್ಕೆ ಹೊಡೆತ ಕೊಡ್ತೈತಿ. ಇನ್ನು 2023-24 ನಮ್ಗೆ ಲಡಾಖಿಂದ ಸಿಕ್ಕಿದ ರೆವಿನ್ಯೂ 116 ಕೋಟಿ ರೂಪಾಯಿ. ಆದ್ರ ಸರ್ಕಾರ ಬಜೆಟ್ ಒಳಗ ಲಡಾಖ್ಗಂತ ಎತ್ತಿಟ್ಟಿದ್ದು 6,000 ಕೋಟಿ. ಅಂದ್ರ ಎಷ್ಟು ರೆವಿನ್ಯೂ ಬಂದಿತ್ತು ಅದ್ರ 6% ಹೆಚ್ಚಿಗೆ ಅದಕ್ಕೆ ಅನುದಾನ ಕೊಡ್ಬೇಕಾಗ್ತೈತಿ. ನೀವು ಅಲ್ಲಿಂದ ರೆವಿನ್ಯೂ ತೆಗಿಯಕ್ ಆಗೋದೇ ಇಲ್ಲ. ನೋಡಾಕ ಅದು ಭಾರತದ 1.8% ಜಾಗ ಹಿಡ್ಕೊಂಡೈತಿ. ಅಂದ್ರೆ ಭಾರತದ 100% ಭಾರತ ಐತಿ ಅಂದ್ರೆ ಅದರ 1.8% ಲಡಾಖ್ ಅಷ್ಟೇ ಐತಿ. ಬಟ್ ಅಲ್ಲಿರೋ ಜನಸಂಖ್ಯೆ 0.02. ಇಷ್ಟು ಇಟ್ಕೊಂಡು ಅದ್ರೊಳಗೆ ನಾವು ಏನೋ ಒಂದು ರೆವಿನ್ಯೂ ಮಾಡ್ತೀವಿ ಅಂದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಅಲ್ಲಿ ಹೋಗಿ ಯಾರೋ ಒಬ್ರು ಉದ್ಯಮ ಸ್ಟಾರ್ಟ್ ಮಾಡ್ತೀನಿ ಅನ್ನೋಕ್ಕೂ ಆಗಂಗಿಲ್ಲ. ರಕ್ಷಣೆ ದೃಷ್ಟಿಯಿಂದ ಅವನಿಗೆ ರಕ್ಷಣೆ ಇರಂಗಿಲ್ಲ. ಲಡಾಖ್ ಮ್ಯಾಲಿರೋದ್ರಿಂದ ಅಲ್ಲಿ ಭೂಕುಸಿತ, ಪ್ರಕೃತಿ ವಿಕೋಪಗಳು ಕಾಮನ್ ಆಗ್ತಾವ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಅಲ್ಲಿ ನೀವು ಏನೇ ಮಾಡಬೇಕಂದ್ರೂ ಭಾಳ ಕ್ರಿಟಿಕಲ್ ಆಗ್ತೈತಿ. ಅಲ್ಲಿಂದ ರೆವಿನ್ಯೂ ಪಡ್ಕೊಳ್ಳೋದು ಕಷ್ಟ ಐತಿ. ಆ್ಯಂಡ್ ಈಗ 6th ಶೆಡ್ಯೂಲ್ ಕೊಡ್ತಾರು ಅನ್ನೋ ಮಾತುಗಳು ನಡೆಯಕತ್ತಾವ. ಹಂಗೇನಾರೆ 6th ಶೆಡ್ಯೂಲ್ ಬಂತು ಅಂದ್ರೆ ಈಗ ಲಡಾಖ್ನ್ಯಾಗ ಮಂದಿ ಬರೀ ಹೋಗಿ ಬಂದು ಮಾಡ್ತಾರ. 6th ಶೆಡ್ಯೂಲ್ ಬಂದ ಮೇಲೆ ಅಲ್ಲಿ ಹೋಗಿ ಯಾರು ಬಿಸ್ನೆಸ್ ಮಾಡಂಗಿಲ್ಲ. ಹೊರಗಿನಿಂದ ಹೋದವ್ರಿಗೆ ಅಲ್ಲಿ ಹಕ್ಕಿಲ್ಲ. ಅಲ್ಲಿರೋ ಮಂದಿನ ಅದನ್ನೆಲ್ಲ ನೋಡ್ಕೋಬೇಕು. ಅವರೇ ಅದಕ್ಕೆ ಸಂಪೂರ್ಣ ಜವಾಬ್ದಾರರಾಗ್ತಾರ. ಸ್ವಾಯತ್ತತೆ ಸಿಕ್ಕಿಬಿಡ್ತೈತಿ. ಆವಾಗ ನೀವು ಅಲ್ಲಿಂದ ಇನ್ನೇನೋ ಎಕ್ಸ್ಪೆಕ್ಟ್ ಮಾಡೋದು ಆಗಲ್ಲ. ವ್ಯಾಪಾರ ವಹಿವಾಟು ಏನಂದ್ರೆ ಏನೂ ಆಗಂಗಿಲ್ಲ ಹೊರಗಿನ ಮಂದಿ ಕಡೆಯಿಂದ. ಬಾಂಬೆದಾಗ ಕಾಲಿಡಕ್ಕೆ ಜಾಗ ಇಲ್ಲ. ಬಟ್ ಅಲ್ಲಿ ಯಾರು ಬೇಕಾದವ್ರು ಹೋಗಿ ಜಾಗ ಖರೀದಿ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ವಲಸೆ ಹೋಗ್ಬೋದು, ದುನಿಯಾದ್ ಮಾಡ್ಬೋದು. ಬಟ್ ಲಡಾಖ್ ಖಾಲಿ ಬಿದ್ದೈತಿ. ದೂರ ತನಕ ಮಂದಿ ಕಾಣಿಸಂಗಿಲ್ಲ. ಬಟ್ ಅಲ್ಲಿ ಹೊರಗಿನವ್ರು ಹೋಗಿ ಏನೂ ಮಾಡಂಗಿಲ್ಲ. ಅಲ್ಲಿ ಲಡಾಖಿನವ್ರಿಗೆ ಅಷ್ಟೇ ಹಕ್ಕು, ಲಡಾಖಿನವರಷ್ಟೇ ನಿರ್ಧಾರಗಳನ್ನ ತಗೊತಾರೆ. ನೀವಲ್ಲಿ ಉದ್ಯೋಗ ಜನ್ರೇಟ್ ಮಾಡೋಕ್ಕಾಗಲ್ಲ, ಮನಿ ಜನ್ರೇಟ್ ಮಾಡೋಕ್ಕಾಗಲ್ಲ, ರೆವಿನ್ಯೂ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಂದ್ರೆ ನೀವು ಅದನ್ನ ಏನೋ ಡೆವಲಪ್ ಮಾಡ್ತೀವಿ ಅಂದ್ರೂ ಬೇರೆ ರಾಜ್ಯಗಳಿಂದ ಬಂದಿರೋ ರೆವಿನ್ಯೂನ ಅದಕ್ಕೆ ಹಾಕಬೇಕಾಗ್ತೈತಿ. ಎಲ್ಲ ರೀತಿಯಿಂದನೂ ಲಡಾಖ್ ಮೇಲೆ ಏನೇ ನಿರ್ಧಾರ ತೊಗೋಬೇಕಂದ್ರೂ ಭಾಳ ಯೋಚನೆ ಮಾಡಿ ತೊಗೋಬೇಕಾಗ್ತೈತಿ. ಆ್ಯಂಡ್ ಇಲ್ಲಿ ಸಂವಿಧಾನದ 6ನೇ ಶೆಡ್ಯೂಲ್ ಪ್ರಕಾರ ಬುಡಕಟ್ಟು ಜನಾಂಗದವರು 50%ಗಿನ್ನ ಹೆಚ್ಚಿದ್ರೆ ಅಲ್ಲಿ 6ನೇ ಶೆಡ್ಯೂಲ್ ಜಾರಿ ಆಗ್ತೈತಿ. ಲಡಾಖ್ ಒಳಗ 97-98% ಅದಾರ. ಸೊ ಇಲ್ಲಿ ಸಂವಿಧಾನದ ಪ್ರಕಾರ 6th ಶೆಡ್ಯೂಲ್ ಜಾರಿ ಆಗಬೇಕು. ಬಟ್ ಸವಾಲುಗಳ ಜಾಸ್ತಿ ಅದಾವ. ಅವರಿಗೆ ಸ್ವಾಯತ್ತತೆ ಕೊಡಬೇಕು, ಅವರೇ ಜವಾಬ್ದಾರಿ ತಗೋಬೇಕು, ಅವರೇ ಆಡಳಿತ ಮಾಡಬೇಕು, ಅವರದ್ದೇ ರಾಜಭಾರ. ಯಾರದಂದ್ರೆ ಅಲ್ಲಿರೋ ಬುಡಕಟ್ಟು ಜನಾಂಗದವ್ರದ್ದು. ಅವ್ರಿಗೆ ಅಂತಾನೆ ಒಂದು ಕಮಿಟಿ ಮಾಡ್ಕೊತಾರೆ. ಅವರು ಅಟಾನಮಸ್ ಕೌನ್ಸಿಲ್ ಮಾಡಿಕೊಂಡು ತಮ್ಮದೇ ಆಡಳಿತ, ತಮ್ಮದೇ ಎಲ್ಲ ಯೋಚನೆಗಳು, ತಮ್ಮದೇ ನಿರ್ಧಾರಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಆರ್ಥಿಕತೆ ದೃಷ್ಟಿಯಿಂದ ಎಷ್ಟೆಲ್ಲ ಸವಾಲುಗಳಿದ್ವು, ಸುರಕ್ಷಿತ ದೃಷ್ಟಿಯಿಂದನೂ ಅಷ್ಟೇ ಸವಾಲುಗಳಿದ್ವು. ಇವೆರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅವರವರೇ ನಿರ್ಧಾರ ತಗೊಂಡು ಹೋಗೋದ್ರಿಂದ ಸರ್ಕಾರಕ್ಕೆ ಇರುತ್ತಾ? ಇಲ್ಲಂತಲ್ಲ. ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಹಿಡ್ಕೊಂಡಿರ್ತದ.
ಅಲ್ಲಿ ನಿಮ್ಗೆ ಮಿಲಿಟ್ರಿ ಮೂಲಭೂತ ಸೌಕರ್ಯ ಅದೆಲ್ಲನೂ ಸರ್ಕಾರ ಕೇಂದ್ರ ಸರ್ಕಾರದ ಕೈಯಾಗಿರ್ತೈತಿ. ಬಟ್ ಸ್ಥಳೀಯವಾಗಿ ನಿರ್ಧಾರಗಳನ್ನ ಅದೇ ಕೌನ್ಸಿಲರ್ ತಗೊಂತಾರೆ. ಅಟಾನಮಸ್ ಅಂತ ಕೌನ್ಸಿಲ್ ಮಾಡ್ಕೊತಾರಲ್ಲ ಅವರೇ ತಗೊಂತಾರೆ. ಮೇ ಬಿ ಇಲ್ಲೂ ಒಳ ಜಗಳಗಳು ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವ. ಅದ್ರ ಕಡೆನೂ ಗಮನ ಹರಿಸ್ಬೇಕಾಗ್ತೈತಿ. ಭದ್ರತೆ ದೃಷ್ಟಿಯಿಂದ ಭಾಳ ಮಾತುಗಳು ಯಾಕೆ ಬರ್ತಾವಂದ್ರೆ ಚೀನಾ ಅದಕ್ಕೆ ಹತ್ಯೆ ಐತಿ. ಚೀನಾ ಬುದ್ಧಿ ಗೊತ್ತೇ ಐತೆ, ಅದು ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ಅರುಣಾಚಲ ಪ್ರದೇಶ ಇನ್ಸಿಡೆಂಟ್ ನಾವೆಲ್ಲ ಮರೆಯೋ ಹಾಗೆ ಇಲ್ಲ. ಸೊ ಅದ್ರದ್ದು ಒಂದು ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಇರೋದ್ರಿಂದ ನೋ ಫೈನ್, ಏನೋ ಒಂದು ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ ಅನ್ನೋ ನಿರ್ಧಾರಗಳನ್ನ ಅವ್ರು ಮಾಡ್ತಾರೆ. ಬಟ್ ಇಷ್ಟೆಲ್ಲ ಇದ್ರೂ ಸೋನಮ್ ವಾಂಗ್ಚುಕ್ ಯಾಕೆ ರಾಷ್ಟ್ರನ ಮಾಡಬೇಕು ಅಂತ ಹೋರಾಟ ಮಾಡಾಕತ್ತಾರು ಅಂತ ವಿಮರ್ಶಕರು, ಚರ್ಚಾಜೀವಿಗಳು ಚರ್ಚೆ ಮಾಡಿದ್ರೆ ಸ್ವಾರ್ಥದ ಹೋರಾಟ ಕಾಣಿಸಾಕತ್ತೈತಿ. ಯಾಕಂದ್ರೆ 3 ಲಕ್ಷ ಮಂದಿನ ಇಟ್ಕೊಂಡ ನೀವು ಒಂದು ಜಿಲ್ಲೆ ಮಾಡೋಕ್ಕಾಗ್ತೈತೆ ಹೊರತು ದೇಶ ಮಾಡೋಕ್ಕಾಗಂಗಿಲ್ಲ. ಇದು ಗೊತ್ತಿಲ್ಲದ ಸೋನಮ್ ವಾಂಗ್ಚುಕ್ ಹಿಂಗೆ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅಧಿಕಾರದ ಆಸೆ ಏನಾರೇ ಬಂದೈತೇನು ಅನ್ನುವಂಥ ಮಾತುಗಳು ನಡೆದವ, ಚರ್ಚೆ ನಡೆದವ. ಬಟ್ ಲಡಾಖ್ ಬರೀ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಉಳ್ಕೊಂಡ್ಬಿಡ್ತೈತಿ. ನೀವು ಏನೇ ಮಾಡಿದ್ರು ಅಲ್ಲಿ ಅದು ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿನೇ ಇರಬೇಕಾಗ್ತೈತಿ. ಪರಾವಲಂಬಿಯಾಗಿ ಲಡಾಖ್ ಮುಂದುವರಿಬೇಕಾಗ್ತೈತಿ. ಲಡಾಖನ್ನು ಸ್ವಾಯತ್ತ ಪರವಾಗಿ ಉಳಿಸ್ಕೊಳ್ಳೋದೂ ಕಷ್ಟಕರ ಐತಿ. ರಾಜ್ಯದ ಸ್ಥಾನಮಾನ ಕೊಡೋದಂತೂ ದೂರದ ಮಾತೈತಿ. ಸದ್ಯಕ್ಕೆ ಲಡಾಖ್ ಪರವಾಗಿ ಏನೇ ಒಂದು ನಿರ್ಧಾರ ತಗೊಳ್ಳೋರಿಗೆ ಬಹಳ ಕಷ್ಟ ಐತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.